ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬುಧವಾರ ಯಾವ ರೀತಿಯಾಗಿತ್ತು ಮಾರ್ಕೆಟು, ನಾಳೆ ನಿಫ್ಟಿಯ ಎಕ್ಸ್ಪೈರಿ ಅಲ್ವಾ, ನಾಳೆ ಯಾವ ರೀತಿಯಾಗಿರುತ್ತೆ ಅಂತ ನೋಡ್ತಾ ಹೋಗೋಣ. ಇವತ್ತು ನಿಫ್ಟಿ 50ನಲ್ಲಿ ಟಾಪ್ ಗೇನರ್ ಅಂತ ನೋಡ್ತಾ ಬರ್ತಿದ್ರೆ ಅದು IT ಸೆಕ್ಟರ್ ಆಗಿತ್ತು, ಜೊತೆಗೆ FMCG ಸೆಕ್ಟರ್ ಆಗಿತ್ತು. ಎರಡು ಕೂಡ ಸಿಕ್ಕಾಪಟ್ಟೆ ಪಾಸಿಟಿವ್ ಆಗಿತ್ತು. ಇವಾಗ ಟ್ಯಾರಿಫಿಂದೆಲ್ಲ ಸ್ವಲ್ಪ ಸುಖಾಂತಿ ಆಗ್ತಿದೆಯಲ್ಲ, ಅದಕ್ಕೆ ಏನಕ್ಕೆ ಬೇಕಾದ್ರೂ ಕಾರಣ ಆಗಿರ್ಬೋದು. ಸೊ ಇವತ್ತು 3.9% ಅಪ್ಮೌಂಟ್ ಬಂದಿರೋದ್ರ ಮೂಲಕ ಇನ್ಫೋಸಿಸು ನಿಫ್ಟಿ 50ಯ ಟಾಪ್ ಗೇನರ್ ಆಗಿದೆ. ಅದೇ ರೀತಿಯಾಗಿ ಟಾಪ್ ಲೂಸರ್ ಅಂದರೆ ಇವತ್ತು ಆಟೋ ಸೆಕ್ಟರಲ್ಲಿ ಒಂದು ಕರೆಕ್ಷನ್ ಬಂದಿದೆ. ಮೇಯ್ನ್ ಆಗಿ ನಮ್ಮ ಡಿಫೆನ್ಸ್ ಸೆಕ್ಟರಲ್ಲಿ ಇವತ್ತು ಒಳ್ಳೆ ಗ್ಯಾಪ್ ಅಪ್ ಓಪನಿಂಗ್ ಆಯಿತು. HAL ಈ ಥರ ಸ್ಟಾಕ್ ಎಲ್ಲ ಕೊನೆ ಟೈಮಲ್ಲಿ ನೆಗೆಟಿವ್ ಆಗಿ ಕ್ಲೋಸಿಂಗ್ ಆಗ್ತಾ ಹೋಯಿತು. ಸೊ 2.16% ಕರೆಕ್ಷನ್ ಬಂದಿರೋದ್ರ ಮೂಲಕ BEL ಇವತ್ತಿನ ನಿಫ್ಟಿ 50ಯ ಟಾಪ್ ಲೂಸರ್ ಆಗಿದೆ. ಅದೇ ರೀತಿಯಾಗಿ ಹಿಂದೂಸ್ತಾನ್ ಯೂನಿಲಿವರ್ 2.5%, ನೆಸ್ಲೆ 2.49%, TCS 2.73%. ಸುಮಾರು ಸ್ಟಾಕ್ಗಳು ಕಾಂಟ್ರಿಬ್ಯೂಟ್ನ ಮಾಡ್ತು 25,000 ದಾಟಲಿಕ್ಕೆ ಸಹಾಯ ಮಾಡ್ತು. ನೆನ್ನೆ ಮಾತಾಡಿದ್ವಲ್ಲ 25,000 ದಾಟಬಹುದು ಅಂತ, ಅದನ್ನು ಮಾಡಲಿಕ್ಕೆ ಸಹಾಯ ಮಾಡ್ತು. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 15 ನೋಡ್ತಾ ಬರೋದಾದ್ರೆ ಇಂಡಿಯನ್ ಹೋಟೆಲ್ಲು 4% ಅಪ್ಮೌಂಟ್ ಬಂದಿದೆ. ಅದೇ ಇವತ್ತಿನ ಟಾಪ್ ಗೇನರ್ ಆಗಿದೆ. ರಿಯಲ್ ಎಸ್ಟೇಟ್ ಸೆಕ್ಟರ್ಗೆ ನ್ಯೂಸ್ ಬಂದಿದೆ. ಏನಂತ ಗೊತ್ತಾ, ಈ ಲಕ್ಸುರಿ ಮನೆಗಳು ಅಂತಿತ್ತಲ್ಲ, ಸಪ್ಲೈ ಎಷ್ಟಿದೆಯೋ ಅದನ್ನು ದಾಟಿ ಡಿಮ್ಯಾಂಡ್ ಬಂದ್ಬಿಟ್ಟಿದೆ ಅಂತ. ಅಂದರೆ ಎಷ್ಟೆಷ್ಟು ಲಕ್ಸುರಿ ಮನೆಗಳನ್ನು ಕಟ್ಟಿದ್ರು ಎಲ್ಲ ಸೋಲ್ಡ್ ಔಟ್. $88 ಆಗಿದೆ ಡಾಲರು. NRIಗಳು ಎಲ್ಲರೂ ಕೂಡ ಇಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅಂತ ಸುದ್ದಿ. ಸೊ ಹಾಗಾಗಿ ಪ್ರೀಮಿಯಂ ಅಪಾರ್ಟ್ಮೆಂಟ್ಸ್ಗಳಿಗೆ ಇವಾಗ ಡಿಮ್ಯಾಂಡು ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಪ್ರೀಮಿಯಂ ಅಪಾರ್ಟ್ಮೆಂಟ್ ಅಂದರೆ ಜಾಸ್ತಿ ರೆವೆನ್ಯೂ. ಸೊ ರಿಯಲ್ ಎಸ್ಟೇಟ್ ಸ್ಟಾಕ್ಗಳೆಲ್ಲ ಸ್ವಲ್ಪ ಪಾಸಿಟಿವ್ ಆಗಿದ್ದಂಗೆ ಕಾಣಿಸ್ತಾ ಇದೆ. ಸೊ ಅದನ್ನು ಬಿಟ್ಟು ಟಾಪ್ ಲೂಸರ್ ಅಂತ ನೋಡ್ತಾ ಬರೋದ್ರೆ ಹ್ಯುಂಡೈ. ಅಫ್ಕೋರ್ಸ್ 2-3 ದಿನದಿಂದ ಸಿಕ್ಕಾಪಟ್ಟೆ ರ್ಯಾಲಿ ಆಗಿತ್ತು ಆಟೋ ಸೆಕ್ಟರು. ಇವತ್ತು ಒಂದು ಪ್ರಾಫಿಟ್ ಬುಕ್ಕಿಂಗ್ ಆಗಿದೆ, ಅದರಲ್ಲಿ ಒಂದು ಕರೆಕ್ಷನ್ ಬಂದಿದೆ, ವಿಚ್ ಇಸ್ ಆಸ್ ಎಕ್ಸ್ಪೆಕ್ಟೆಡ್. ಸೊ ನಿಫ್ಟಿನಲ್ಲಿ ಏನಾಗಿತ್ತು ಅಂತ ನೋಡ್ತಾ ಬರೋದಾದ್ರೆ ಇವತ್ತು ಸೇಮ್ ಫ್ಲಾಟ್ ಓಪನಿಂಗು. ಸೊ ಇವತ್ತು ಓಪನಿಂಗ್ ಆದಾಗಲೇ ನಾವು ಮಾತಾಡ್ಕೊಂಡ್ವಿ ಪಾಸಿಟಿವ್ ಆಗೇ ಇರಬೇಕು ಅಂತ. ಯಾಕೆ ನೋಡಿ, ನೆನ್ನೆ ಕ್ಲೋಸ್ಗಳು ಎಷ್ಟು ಚೆನ್ನಾಗಿ ಪ್ಯಾಟರ್ನ್ ಮಾಡ್ತಾ ಹೋಗ್ತಾ ಇದಲ್ವಾ, ನೆನ್ನೆ ಕೂಡ ಮಾತಾಡಿದ್ವಿ ಇದನ್ನ. ಸೊ ಎಲ್ಲಿ ತನಕ ಒಂದು ಗ್ಯಾಪ್ ಅಪ್ ಓಪನಿಂಗ್ ಆಗಿ ಅದನ್ನ ಸಸ್ಟೈನ್ ಮಾಡ್ಕೊಂಡು ಹೋಗ್ತಾ ಇದೆ. ಈ ಗ್ಯಾಪ್ ಫಿಲ್ ಆಗ್ಬೋದು ಅಂತ ಕೆಲವ್ರಿಗೆ ಇರ್ಬೋದು, ಬಟ್ ಅದಕ್ಕೆ ಮೊನ್ನೆನೇ ಎಕ್ಸ್ಪ್ಲನೇಷನ್ ಮಾತಾಡಿದ್ದೀವಿ. ಈ ಆ ಗ್ಯಾಪ್ ಫಿಲ್ ಆಗಲೇಬೇಕು ಅಂತ ಇಲ್ಲ. ಯಾಕೆಂದರೆ ಇದು ಹಿಂದೆ ಸುಮಾರು ಸಲ ಟ್ರೈಡ್ ಆ್ಯಂಡ್ ಟೆಸ್ಟೆಡ್ ಲೆವೆಲ್ಸು, ಸುಮಾರು ತಿಂಗಳುಗಳ ಕಾಲ ನಿಂತಿರೋ ಲೆವೆಲ್ಲು ಮಾರ್ಕೆಟಲ್ಲಿ. ಸೊ ಹಾಗಾಗಿ ಅದನ್ನ ಬಂದು ಕ್ಲೋಸ್ ಮಾಡೇ ಮೇಲೆ ಹೋಗಬೇಕು ಅಂತ ರೂಲ್ಸ್ ಇಲ್ಲ. ಸೊ ಅಚಾನಕ್ಕಾಗಿ ಒಂದು ಆಲ್ ಟೈಮ್ ಹೈ ಲೆವೆಲಲ್ಲಿ ಹಿಂದೆ ಯಾವತ್ತೂ ಟೆಸ್ಟೇ ಮಾಡದೇ ಇರೋಂಥ ಲೆವೆಲಲ್ಲಿ ಒಂದು ಸಲ ಜಂಪ್ ಕೊಟ್ಟಿದ್ದಿದ್ರೆ ಆ ಲೆವೆಲ್ನ ಮತ್ತೆ ಮಾರ್ಕೆಟ್ ಬಂದು ಹೌದಾ ನಾನು ನಿಜವಾಗ್ಲೂ ಜಂಪ್ ಮಾಡಿರೋದು ಅಂತ ನೋಡಿಕೊಂಡು ಮೇಲ್ಗಡೆ ಹೋಗುತ್ತೆ. ಬಟ್ ಈಗಾಗಿದ್ದು ಆ ಥರ ಆಗಿಲ್ಲ. ಸೊ ಇದು ಹಿಂದೆ ಎಲ್ಲ ಇದ್ದಿದ್ದ ಲೆವೆಲ್, ಹಾಗಾಗಿ ಮಾರ್ಕೆಟ್ ಸಸ್ಟೈನ್ ಆಗೋ ಥರದ್ದು ಕಾಣಿಸ್ತಾ ಇದೆ. ಸೊ ಸ್ಟಿಲ್ ಪಾಸಿಟಿವ್ ಆಗಿ ಇದೆ ಮಾರ್ಕೆಟು. ನೋಡಿ ನೆನ್ನೆ ಕೂಡ ಮೊನ್ನೆದೇನು ಲೋ ಇತ್ತು ಅದನ್ನು ಟೆಸ್ಟ್ ಮಾಡಿರಲಿಲ್ಲ. ಇವತ್ತು ನೆನ್ನೆ ಲೋನು ಕೂಡ ಟೆಸ್ಟ್ ಮಾಡಿಲ್ಲ, ಅದಕ್ಕಿಂತ ಮೇಲ್ಗಡೆ ಹೋಗಿದೆ, ಪಾಸಿಟಿವ್ ಆಗಿ ಕ್ಲೋಸಿಂಗ್ ಆಗಿದೆ. ಈಗ 25,000 ಅನ್ನೋದು ಇಂಪಾರ್ಟೆಂಟ್ ಸಪೋರ್ಟ್ ಆಗ್ತಾ ಹೋಗುತ್ತೆ ಮಾರ್ಕೆಟ್ಗೆ. ಕೆಳಗಡೆ ಅಫ್ಕೋರ್ಸ್ ಒಂದು 50 ಪಾಯಿಂಟ್ಗಳ ಮೇಲ್ಗಡೆ ಕ್ಲೋಸಿಂಗ್ ಆಗಿದೆ. ಬಟ್ ಸ್ಟಿಲ್ 25,000 ಲೆವೆಲ್ಗಳಿಂದ ಮೇಲ್ಗಡೆ ಕ್ಲೋಸಿಂಗ್ ಕೊಟ್ಟಿರುವಂಥದ್ದು ಮಾರ್ಕೆಟ್ನ ನಾವು ಪಾಸಿಟಿವ್ ಅಂತಲೇ ಓದ್ತಾ ಹೋಗಬೇಕಿದು. ಇಲ್ಲಿಂದ ಮುಂದಕ್ಕೆ ಏನಿದೆ ಡೈಲಿ ಕ್ಯಾಂಡಲಲ್ಲಿ ಅಂತ ನೋಡ್ತಾ ಬರೋದಾದ್ರೆ ಈಗ ಆಯಿತು, ಇಲ್ಲಿಂದ ಒಂದು ಒಳ್ಳೆ ರೀತಿಯಂಥ ಅಪ್ ಮೂಮೆಂಟ್ ಕೊಡ್ತಾ ಬಂದಿದೆ. ಬಟ್ ನಿಧಾನಕ್ಕೆ ಹೋಗ್ತಾ ಇದೆ, ಏನು ಒಂದೇ ಸಲ ಬಂದಿಲ್ಲ. ಸೊ ಬಂದರೂ ಕೂಡ ಈಗ ನೆಕ್ಸ್ಟ್ ಇಮಿಡಿಯೇಟ್ ರೆಸಿಸ್ಟೆನ್ಸ್ ಅಂತ ಇರೋದು 25,200. ಸೊ 25,200ಕ್ಕೆ ಒಂದು ಸಲ ಮಾರ್ಕೆಟ್ ಟೆಸ್ಟ್ ಮಾಡಿ ಅಲ್ಲಿ ಒಂದು ಸಲ ವಾಪಸ್ ಕೆಳಗಡೆ ಬಂದು ಆಮೇಲೆ ಮತ್ತೆ ಮೇಲ್ಗಡೆ ಹೋಗುತ್ತಾ, ಅಥವಾ ನಾಳೆನೇ ಒಂದು ಕೆಳಗಡೆ ಬಂದು ಮತ್ತೆ ಈ ಇದನ್ನು ಫಿಲ್ ಮಾಡಿಕೊಂಡೆ ಮತ್ತೆ ಮೇಲ್ಗಡೆ ಹೋಗುತ್ತಾ ಅನ್ನೋದು ನೋಡೋಣ. ಬಟ್ ಇವತ್ತು 25,000 ಮೇಲ್ಗಡೆ ಕ್ಲೋಸಿಂಗ್ ಕೊಟ್ಟಿರೋದ್ರಿಂದ ಪಾಸಿಟಿವ್ ಆಗಿ ಇರಬೇಕು. 25,200 ತನಕ ಮಾರ್ಕೆಟು ಟೆಸ್ಟ್ ಆಗುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಅದೇ ರೀತಿ ಬ್ಯಾಂಕ್ ನಿಫ್ಟಿ 2 ದಿನದಿಂದ ಸ್ಟ್ರಗಲ್ ಆಗ್ತಾ ಇದೆ, ಇಲ್ಲ ಅಂತೆಲ್ಲ. ಬ್ಯಾಂಕ್ ನಿಫ್ಟಿ ಸ್ವಲ್ಪ ಸೆಟಲ್ ಆಗಿ ಉಳ್ಕೊಂಡಿದೆ. ಆದರೆ ಟ್ರೆಂಡ್ ಲೈನ್ ಅಂತ ಮೇಲ್ಗಡೆನೇ ಇದೆ, ಈಗಲೂ ಕೂಡ ಪಾಸಿಟಿವ್ ಆಗೇ ಇದೆ, ಅಲ್ಲೂ ಕೂಡ ಪಾಸಿಟಿವ್ ಆಗಿ ಉಳ್ಕೋಬೇಕಾಗುತ್ತೆ. ನಾಳೆ ನಿಫ್ಟಿಯ ಎಕ್ಸ್ಪೈರಿ ಅಲ್ವಾ, ನಿಫ್ಟಿ ಎಕ್ಸ್ಪೈರಿಗೆ ಸೆನ್ಸಿಬಲಲ್ಲಿ ನೋಡ್ತಾ ಬರೋದು. ಇದ್ರ ಬಗ್ಗೆ ಕೇಳಿದ್ರಿ ಯಾವ ರೀತಿ ನೋಡೋದು, ಚಾರ್ಟ್ಸ್ ಮೇಲೆ ಹೇಗೆ OI ಪ್ರೊಫೈಲ್ನ ಹಾಕೊಳ್ಳೋದು ಅಂತ. ಇದ್ರ ಬಗ್ಗೆ ಸೆನ್ಸಿಬಲ್ ಮೂಲಕ ಲಾಗಿನ್ ಆಗಿ OI ಪ್ರೊಫೈಲ್ನ ಆಕ್ಟಿವೇಟ್ ಮಾಡ್ಕೊಳ್ಳೋದು ಹೇಗೆ ಅಂತ ಒಂದು ಡೆಡಿಕೇಟೆಡ್ ವಿಡಿಯೋ ಇದೆ. ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ, ಯಾರಾದರೂ ನೋಡಿಲ್ಲ ಅಂತಂದರೆ ಕೈ ಟ್ಯೂಟೋರಿಯಲ್ ಇರುತ್ತೆ, ನೀವು ನೋಡ್ತಾ ಹೋಗ್ಬೋದು. ಸೊ ನಾಳೆಗೆ ನೋಡಿ ಏನು ಹೇಳ್ತಾ ಇದೆ, OI 25,000ದಲ್ಲಿ ಹ್ಯೂಜ್ ಆಗಿ ಸಪೋರ್ಟ್ ಬಿಲ್ಡಪ್ ಆಗಿ ಕೂತಿದೆ ಇವಾಗ, ಆಯಿತಾ. ಹಾಗಾಗಿ 25,000 ಬಿಟ್ಕೊಡೋದಿಲ್ಲ ಅಂತ ಹೇಳೋರು ಜಾಸ್ತಿ ಕಾಣಿಸ್ತಾ ಇದ್ದಾರೆ. ಅದು ನಾಳೆ ಸೆಂಟಿಮೆಂಟು ಅದೇ ಥರ ಇದೆ ಕೂಡ. 25,200 ತನಕ ಹೋಗ್ತಾ ಹೋಗ್ಬೋದು. ಆಪ್ಷನ್ ಸೆಲ್ಲರ್ಸ್ ಸ್ವಲ್ಪ ಹುಷಾರಾಗಿರಿ, ಯಾಕಂದರೆ 2-3 ದಿನದಿಂದ ಒಂದು ಬಸ್ ಸ್ಟ್ಯಾಂಡ್ ಆಗಿದೆ. ಅಫ್ಕೋರ್ಸ್ ಗ್ಯಾಪ್ ಅಪ್ ಓಪನಿಂಗ್ ಇತ್ತಲ್ಲ ಇಲ್ಲ ಅಂತ ಅನ್ಕೋಬಹುದು. ಯಾಕಂದರೆ ಈ ವೀಕಲ್ಲಿ ಅಂತ ನೋಡ್ತಾ ಬರೋದಾದ್ರೆ ಈ ವೀಕು ಆಲ್ರೆಡಿ ಸ್ಪೆಕ್ಟಾಕ್ಯುಲರ್ ವೀಕ್ ಮಾರ್ಕೆಟಿಗೆ, ಕರೆಕ್ಟಾ. ಯಾಕೆಂದರೆ ಈ ಗ್ಯಾಪನ್ನು ಸೇರಿಸ್ಕೊಂಡು ಓದಬೇಕು. ಲಾಸ್ಟ್ ವೀಕ್ ಇಲ್ಲಿಗೆ ಎಂಡ್ ಆಗಿತ್ತು 24,600ಕ್ಕೆ, ಈಗ 25,000 ಅಂದರೆ ಆಲ್ಮೋಸ್ಟ್ 400 ಪಾಯಿಂಟ್ಗಳ ಮೂಮೆಂಟು ಈ ವೀಕಲ್ಲಿ ಆಗೋಗಿದೆ. ಲಾಸ್ಟ್ ವೀಕಲ್ಲೂ ಒಂದು 268 ಪಾಯಿಂಟ್ಗಳ ಮೂಮೆಂಟ್ ಬಂದಿತ್ತು. ಸೊ 25,200 ಉಳಿಸ್ಕೋಬೋದೇನೋ ನಾಳೆ. ಬಟ್ ತುಂಬ ಏನಾದ್ರು ಗ್ಯಾಪ್ ಓಪನಿಂಗ್ ಆಯಿತು ಅಂತಂದರೆ ಇನ್ನೂ ಕೂಡ ಪಾಸಿಟಿವ್ ಆಗ್ತಾ ಹೋಗ್ಬೋದು ಸೆಂಟಿಮೆಂಟ್, ಇನ್ನೂ ನಾವು ಮೇಲ್ಗಡೆ ಹೊರಟೋಗಬೇಕಾಗುತ್ತೆ. ಬಟ್ ನೋಡೋಣ ಎಲ್ಲಿ ಓಪನಿಂಗ್ ಆಗುತ್ತೆ ಅಂದ್ಮೇಲೆ ಡಿಸೈಡ್ ಆಗ್ತಾ ಹೋಗುತ್ತೆ. ಸೊ ಅಕಸ್ಮಾತ್ ಫ್ಲಾಟಲ್ಲಿ ಓಪನ್ ಆಯಿತು ಅಥವಾ ಒಂದು ಸ್ಲೈಟಾಗಿ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂದ್ರೂ ಕೂಡ 25,000ದಲ್ಲಿ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ 25,000 OI ಕೂಡ ಜಾಸ್ತಿ ಹೇಳ್ತಾ ಇರೋದ್ರಿಂದ ಅದನ್ನ ನಾವು ಬೆಲೆ ಕೊಡಲೇಬೇಕು. 25,000ದಲ್ಲಿ ನಾಳೆ ಒಳ್ಳೆ ಸಪೋರ್ಟ್ ಇದೆ. ಚೇಂಜಸ್ ಆಯಿತು, ಬದಲಾಯಿತು, ರಾತ್ರಿ ಏನೋ ಬಂದು ಡಮ್ ಅಂತ ಹೇಳ್ಬಿಟ್ರು, ಆ ಥರ ಆಯಿತು ಅಂದರೆ ನೋಡೋಣ ನಾಳೆ ಸೆಂಟಿಮೆಂಟ್ ಗೊತ್ತಾಗುತ್ತೆ. ಬಟ್ ಇಷ್ಟೊಂದು ಪೊಸಿಷನ್ ಉಳಿಸ್ಕೊಂಡಾಗ ಆ ಥರ ಸುದ್ದಿ ಬಂದರೂ ಕೂಡ ಕವರ್ ಮಾಡೋಕ್ಕೆ ನೋಡ್ತಾರೆ, ಒಂದೇ ರೇಂಜಲ್ಲಿ ಫ್ಲಾಟ್ ಆಗಿ ವೀಕ್ನ ಕ್ಲೋಸ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಅದೇ ರೀತಿ ಆಗುವಂಥದ್ದು. ಅದೇ ರೀತಿಯಾಗಿ IPO ಅಂತ ನೋಡೋದಾದರೆ ಬ್ಲೂ ಸ್ಟೋನ್ ಜ್ಯುವೆಲರಿದು ನೆಗೆಟಿವ್ ಲಿಸ್ಟಿಂಗ್ ಆಗೋಯಿತು. $517 ಇಶ್ಯೂ ಪ್ರೈಸ್ ಇದ್ದಿದ್ದು $510 ಓಪನ್
ಓಪನ್ ಆಯಿತು, ಆದರೆ ದಿನದ ಎಂಡಿಗೆ ಎಲ್ಲಾಗಿದೆ 572ಕ್ಕೆ ಕ್ಲೋಸಿಂಗ್ ಆಗಿ 12% ಗೇನ್ನ ಕೊಟ್ಟಿದೆ. ಸುಮಾರು IPOಗಳು ನೀವು ನೋಡ್ತಾ ಇದ್ದಾರೆ, ಇಲ್ಲಿ ಮೇನ್ ಲೈನ್ IPOಗಳು ಇತ್ತೀಚೆಗೆ ಬಂದಿರುವಂಥದ್ದು. ಲಿಸ್ಟಿಂಗ್ ಗೇನ್ ಅನ್ನೋದು ಚೆನ್ನಾಗಿ ಕೊಟ್ಟಿರುತ್ತೆ. ಲಿಸ್ಟಿಂಗ್ ಗೇನ್ ಆದಮೇಲೆ ಸಸ್ಟೈನ್ ಆಗಿರೋ ಥರದ್ದು ಕಡಿಮೆ ಇದೆ ನೋಡಿ, 10% ಡೌನ್ ಆಗಿದೆ ಕೆಲವೊಂದು ಹೈವೇ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ. ಬಟ್ ಓಪನಿಂಗ್ ಎಲ್ಲಾಗಿತ್ತು, ಲಿಸ್ಟಿಂಗ್ ಗೇನ್ ಎಷ್ಟು ಕೊಟ್ಟಿತ್ತು 64%. ಅರ್ಥ ಏನು, 70 ರೂಪಾಯಿಗೆ ಇಶ್ಯೂ ಪ್ರೈಸ್ ಇದ್ದಿದ್ದು ಲಿಸ್ಟಿಂಗು 115 ರೂಪಾಯಿ ಆಗಿತ್ತು ಆಯಿತಾ. ಲಿಸ್ಟಿಂಗ್ 115 ರೂಪಾಯಿಗೆ ಆಗಿದೆ, ಈಗ 103 ರೂಪಾಯಿಗೆ ಬಂದು ಕ್ಲೋಸಿಂಗ್ ಆಗಿದೆ. ಓಕೆ, ಇವತ್ತು 10% ಬಿದ್ದಿರೋದು ಆಸ್ ಆಫ್ ಟುಡೇಸ್ ಗೇನ್ ಅಂತ ಇರೋದು. ಬಟ್ ಸ್ಟಿಲ್ ಲಿಸ್ಟಿಂಗ್ ಪ್ರೈಸ್ಗಿಂತ ಜಾಸ್ತಿನೇ ಇದೆ. ಬಟ್ ಸುಮಾರು ಕಂಪ್ನಿಗಳಲ್ಲಿ ನೀವು IPOಗೆ ಅಂತಲೇ ಇನ್ವೆಸ್ಟ್ ಮಾಡಿದ್ದೀರಾ ಅಂತಂದರೆ ಸುಮ್ಮನೆ ಲಿಸ್ಟಿಂಗ್ ಗೇನ್ ಆದಮೇಲೆ ನೀವು ಅಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಮಾಡ್ಕೊಳೋದೇ ಒಂದು ಬೆಟರ್ ಅಂತ ಅನಿಸ್ತಾ ಹೋಗುತ್ತೆ ನನಗೆ. ಯಾಕೆಂದರೆ ಅದಾದಮೇಲೆ ಒಂದು ಕರೆಕ್ಷನ್ನೇ ಬರ್ತಾ ಹೋಗುತ್ತೆ. ಇನ್ಕ್ಲೂಡಿಂಗ್ ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ನೀವು ಟ್ರ್ಯಾಕ್ ಮಾಡ್ತಾ ಹೋಗ್ಬೋದು ಯಾವ್ಯಾವುದು ಇತ್ತೀಚೆಗೆ ಲಿಸ್ಟ್ ಆಗಿತ್ತು ಅದೆಲ್ಲದನ್ನು. ಸೊ ಅದಲ್ಲದೆ ಅಂತ ನೋಡ್ತಾ ಬರೋದಾದರೆ ನಾವು ಯಾವುದು ಕಾರ್ಪೊರೇಟ್ ಆ್ಯಕ್ಷನಲ್ಲಿ ಸೆನ್ಕೋ ಗೋಲ್ಡ್ ₹1 ಡಿವಿಡೆಂಡ್ನ ಕೊಟ್ಟಿದ್ದಾರೆ. ಇವತ್ತು ಎಕ್ಸ್ ಡೇಟ್ ಆಗಿತ್ತು. ಇವತ್ತು ಒಳಗಡೆ ಯಾರಾದರೂ ಡಿಮ್ಯಾಟ್ ಅಕೌಂಟಲ್ಲಿ ಇತ್ತು ಅಂದರೆ ಅವರೆಲ್ಲ ಎಲಿಜಿಬಲ್ ಇರ್ತೀರಾ. ಸೊ ಸುಮಾರು ಕೊಲಾಬು, ಹಿಂದೂಸ್ತಾನ್ ಏರೋನು ನೋಡ್ತಾ ಇದ್ದಾರೆ, ರೈಲ್ ವಿಕಾಸು, ಕೋಲ್ ಇಂಡಿಯಾ ₹5. ಅಫ್ಕೋರ್ಸ್ ಕೋಲ್ ಇಂಡಿಯಾ ಅದು ಮೇನ್ ಇರೋದೇ ಡಿವಿಡೆಂಡ್ ಕೊಡೋದಕ್ಕೆ ಫೇಮಸ್ಸು. ರಿಲ್ಯಾಕ್ಸು ₹3, ₹476 ಬಂದ್ಬಿಟ್ಟಿದೆ ರಿಲ್ಯಾಕ್ಸು. ಅವಾಗೆಲ್ಲ ಸ್ಟಾಕ್ಸ್ ಮಾತಾಡ್ತಾ ಇದ್ದಾಗ ಇದನ್ನೆಲ್ಲ ನಾವು ಮಾತಾಡ್ತಾ ಇದ್ವಿ. ಈಗ ಸುಮಾರು ದಿನ ಆಗೋಯ್ತು ಸುಮಾರು ಸ್ಟಾಕ್ಗಳನ್ನು ನಾನು ನೋಡಿ. ಬಟ್ ಓಕೆ, ಸೊ ನೋಡ್ತಾ ಹೋಗೋಣಂತೆ. ಅದಲ್ಲದೆ ಇನ್ನೇನು ಸ್ಪೆಸಿಫಿಕ್ ಆಗಿ ಹೇಳಬೇಕಾಗಿದ್ದಂಥದ್ದು, ಸೊ ಕಮೋಡಿಟಿ ಮಾರ್ಕೆಟ್ ಬರೋಕ್ಕಿಂತ ಮುಂಚೆ ಇಂಡಿಯಾ ವಿಕ್ಸ್ ನೋಡ್ಕೊಂಬರೋಣ. ಇಂಡಿಯಾ ವಿಕ್ಸು ಇವತ್ತಂತೂ ತುಂಬ ಕೆಳಗಡೆ ಬಂದಿತ್ತು. ಎಲ್ಲಿ ತನಕ ಬಂದಿತ್ತು, ಆಲ್ಮೋಸ್ಟ್ 10 ತನಕ ಬಂದೋಗಿತ್ತು. ಅಂದರೆ ಎಕ್ದಮ್ ಮಾರ್ಕೆಟ್ ಫುಲ್ ಪಾಸಿಟಿವ್ ಆಗಿ ಹೋಗುತ್ತೆ ಅನ್ನೋಷ್ಟೊತ್ತಿಗೆ ಮತ್ತೆ ಕೊನೆಗೆ ಮೇಲ್ಗಡೆ ಬಂದು ಕ್ಲೋಸಿಂಗ್ ಆಗಿದೆ. ಇಂಡಿಯಾ ವಿಕ್ಸ್ ಓಪನಿಂಗಲ್ಲೇ ನೋಡಿ ಈ ಥರ ಆಗಿದೆ. ಈ ಥರ ಇಂಡಿಯಾ ವಿಕ್ಸ್ ಓಪನಿಂಗ್ ಆದಾಗಲೂ ನಾವು ಮಾತಾಡ್ಕೊಂಡಿದ್ವಿ ಹಿಂದೆ ಎಲ್ಲ. ಓಪನಿಂಗ್ಗೆ ಯಾವಾಗಲೂ ಇಷ್ಟು ದೊಡ್ಡ ಕ್ಯಾಂಡಲ್ಗಳು ಮಾಡ್ತು ಅಂತಂದರೆ ಅವತ್ತು ಆಮೇಲೆ ಇಂಡಿಯಾ ವಿಕ್ಸು ಫ್ಲಾಟ್ ಆಗಿರುತ್ತೆ, ಮಾರ್ಕೆಟು ಸ್ವಲ್ಪ ಟ್ರಿಕಿ ಆಗಿರುತ್ತೆ ಅಂತ. ಬಟ್ ಇವತ್ತೇನು ಅಂಥ ಟ್ರಿಕಿ ಆಗಿರಲಿಲ್ಲ ಮಾರ್ಕೆಟು. ಆಯ್ತು, ಅಫ್ಕೋರ್ಸ್ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಹೊತ್ತು ಸುಮಾರು ಹೊತ್ತು ಒಂದೇ ಝೋನಲ್ಲಿ ನಿಂತ್ಕೊಂಡಿತ್ತು. ಆ್ಯಕ್ಚುಲಿ ಈ ಝೋನಲ್ಲಿ ನೋಡ್ತಾ ಬರೋದಾದರೆ ಆಲ್ಮೋಸ್ಟ್ ಇದೇ ಝೋನಲ್ಲೇ ಇತ್ತು ಒಂದು 1.5 ಅವರ್. ಆಮೇಲೆ ಒಂದು ಮೇಲ್ಗಡೆ ಪುಷ್ ಕೊಡ್ತಾ ಹೋಯಿತು ಮಧ್ಯಾಹ್ನದಷ್ಟೊತ್ತಿಗೆ. ಸೊ 25,000 ವಾಪಸ್ ಬಂತು ಮಾರ್ಕೆಟಲ್ಲಿ. ಸೊ ಕಮೋಡಿಟಿ ಕ್ರೂಡ್ ಆಯಿಲು ಸಪೋರ್ಟ್ ತೊಗೊಳ್ಳೋಂಥ ಸಮಯ ಬಂದಿದೆಯಾ ಗೊತ್ತಿಲ್ಲ ನನಗೆ. ಯಾಕೆಂದರೆ ಹಿಂದೆ ಇಲ್ಲಿ ಡಬ್ಲ್ಯೂ ಪ್ಯಾಟರ್ನ್ ಮಾಡಿದಂಥ ಲೆವೆಲ್ ಇದು ಇಲ್ಲಿ ಕಾಣಿಸ್ತಾ ಇದೆಯಲ್ವಾ, ಇದು ಡಬ್ಲ್ಯೂ ಪ್ಯಾಟರ್ನ್ ಮಾಡಿದಂಥ ಲೆವೆಲ್ಲು. ಸೊ ಅಲ್ಲಿಗೆ ಬಂದು ಇವಾಗ ಕೂತಿದೆ. ಸೊ ಅಂದರೆ ಲಾಸ್ಟ್ ಸಪೋರ್ಟಲ್ಲಿ ಇದೆ ಇವಾಗ 5,400 ಅನ್ನೋದು ಲಾಸ್ಟ್ ಸಪೋರ್ಟ್ ಕ್ರೂಡಿಗೆ. ಇದನ್ನು ಬಿತ್ತು ಅಂದರೆ ದಮ್ ಅಂತ ಕೆಳಗಡೆ ಹೋಗುತ್ತೆ. ಅಷ್ಟು ಆಲ್ರೆಡಿ ಸತತವಾಗಿ ಬೀಳ್ತಾ ಬಂದಿದೆ ನೋಡಿ. ಇದೇ ಹೇಳೋಂಥದ್ದು ಯಾರಿಗಾದರೂ ಇವಾಗ ಸುಮ್ಮನೆ ನೀವು ಏನೂ ಅನಾಲಿಸಿಸ್ ಮಾಡಿಲ್ಲ, ಕ್ರೂಡ್ನ ನೋಡ್ಕೊಂಡು ಬರ್ತಾಯಿಲ್ಲ, ನ್ಯೂಸ್ ಟ್ರ್ಯಾಕ್ ಮಾಡ್ತಾ ಇಲ್ಲ, ಏನೂ ಇಲ್ಲ, ನಾನೊಂದು ಪೊಸಿಷನ್ ತೊಗೋಬೋದಾ ಅಂತಂದರೆ ಈ ಬ್ಲೈಂಡ್ ಬೆಟ್ ಅಂತ ಕರೀತಾರಲ್ಲ, ಆ ಥರ ಏನಾದರೂ ನೀವು ನೋಡೋಕ್ಕಿದೆ ಅಂತಂದರೆ ಇಂಥ ಸನ್ನಿವೇಶದಲ್ಲಿ ಆಗೋದು ನೋಡಿ. ಬೆಟ್ ಅಂತ ಯಾವುದೂ ಮಾಡ್ತಾ ಹೋಗ್ಬಾರ್ದು. ಬೆಟ್ಟಿಂಗ್ ಬಗ್ಗೆನೂ ಒಂದು ಇವತ್ತು ಇದೆಲ್ಲ ಬಂದಿದೆ, ಏನು ನ್ಯೂಸ್ ಬಂದಿದೆ, ಅದನ್ನ ಕವರ್ ಮಾಡ್ತಾ ಹೋಗೋಣಂತೆ. ಸೊ ಇವಾಗ ಏನಂದರೆ ಇಲ್ಲಿ ಒಂದು ಡಬ್ಲ್ಯೂ ಪ್ಯಾಟರ್ನ್ ಕಾಣಿಸ್ತಾ ಇದೆ, ಕರೆಕ್ಟಾ? ಒಂದು ಡಬ್ಲ್ಯೂ ಪ್ಯಾಟರ್ನ್ ಇದೆ ಅಂದರೆ ಇಲ್ಲಿ ಸ್ಟ್ರಗಲ್ ಮಾಡಿ ಆಮೇಲೆ ಬ್ರೇಕ್ಔಟ್ ಆಗಿರೋದು. ಅರ್ಥ ಏನು, ಇಲ್ಲಿ ಒಂದು ಸಪೋರ್ಟ್ ಝೋನ್ ಆಗಿರುತ್ತೆ. ಈಗ ಎಷ್ಟು ದಿನದಿಂದ ಕ್ರೂಡ್ ಕರೆಕ್ಷನ್ ಆಗ್ತಾ ಇದೆ? ಸತತವಾಗಿ ಒಂದು 15 ದಿನದಿಂದ ಕ್ರೂಡ್ ಕರೆಕ್ಷನ್ ಆಗ್ತಾ ಇದೆ. ಈಗೇನಿದು ರಿಸ್ಕ್ ಟು ರಿವಾರ್ಡ್ ಕೂತ್ಕೊಳ್ಳೋಕ್ಕೆ ಬೆಸ್ಟ್ ಆಪರ್ಚುನಿಟಿ ಇದು. ಅಂದರೆ ಏನು, ಇಲ್ಲಿ ಈ ಟೈಮಲ್ಲಿ ನಾವು ಇದನ್ನೇ ಸ್ಟಾಪ್ ಲಾಸಿಗೆ ಇಟ್ಕೊಂತು ಅಂದರೆ ಮತ್ತೆ ಈಗೇನು ಬೈಯಿಂಗ್ ರೆಕಮೆಂಡೇಷನ್, ಟ್ರೇಡಿಂಗ್ ರೆಕಮೆಂಡೇಷನ್ ಅಂದ್ಕೋಬಿಡಿ. ಕಮೋಡಿಟಿ ಮಾರ್ಕೆಟ್ ತುಂಬ ಒಂದು ವಾಲಟೈಲ್ ಆಗಿರುತ್ತೆ, ಅದು ನೀವು ಗೊತ್ತಿರಲಿ. ಆದರೆ ಜಸ್ಟ್ ಆಸ್ ಎ ಪ್ಯಾಟರ್ನ್ ಅಂತ ನೋಡ್ತಾ ಹೋಗಿ. ನಾನು ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗಿರೋದಿಲ್ಲ, ಪ್ಯಾಟರ್ನ್ ಅಂತ ನೋಡ್ತಾ ಹೋಗಿ. ಇದನ್ನ ನಾವು ಸ್ಟಾಪ್ ಲಾಸ್ ಆಗಿ ಇಟ್ಕೊಂಡ್ರೆ ಇಲ್ಲಿ ಮಿನಿಮಮ್ 5,600 ಎಕ್ಸಿಟ್ ಮಾಡ್ತೀವಿ ಅಂತಂದ್ರೂ ಕೂಡ 1:2, 1:3 ಟ್ರೇಡ್ ಸಿಗ್ತಾ ಹೋಗುತ್ತೆ, ರಿಸ್ಕ್ ಟು ರಿವಾರ್ಡ್ ಕೂತ್ಕೊಂತ ಹೋಗುತ್ತೆ. ಸೊ ಇಂಥ ಟ್ರೇಡ್ಗಳನ್ನು ನಾವು ಮಿಸ್ ಮಾಡ್ಕೊಳಕ್ಕೆ ಹೋಗಬಾರ್ದು. ಅವಾಗ ಅಲ್ಲಿ ತಪ್ಪಾದ್ರೂ ಆಯಿತು, ಮಾರ್ಕೆಟ್ ಏನೋ ಕರೆಕ್ಷನ್ ಆಯಿತು, ಕ್ರೂಡ್ ಕೆಳಗಡೆ ಬಿತ್ತಾ, ಇಲ್ಲ ಇದನ್ನ ಬಿಟ್ಟು ಕೆಳಗಡೆ ಬರ್ತಿದೆ 5,400 ಬ್ರೇಕ್ ಆಯಿತು ಅಂತಂದರೆ ಎಕ್ಸಿಟ್ ಮಾಡ್ಕೊಂಡ್ಬಿಡ್ಬೋದು. ಸೊ ಈ ಥರ ಒಳ್ಳೆ ಒಂದು ರಿಸ್ಕ್ ಟು ರಿವಾರ್ಡ್ ಕೂರುವಂಥ ಟ್ರೇಡ್ ಇರುತ್ತೆ, ಎಸ್ಪೆಷಲಿ ಈ ಥರ ಮೂಮೆಂಟ್ ಆದಾಗ. ಬಟ್ ಈ ಎಕ್ಸ್ಪೈರಿಗೆ ಮಾಡಬೇಕಾ? ಇಲ್ಲ, ಈ ಎಕ್ಸ್ಪೈರಿ ಆಗೋಯ್ತು ಅನ್ಸುತ್ತೆ ಕ್ರೂಡಲ್ಲಿ. ಆಲ್ರೆಡಿ ಸೆಪ್ಟೆಂಬರ್ ಎಕ್ಸ್ಪೈರಿ ನಡೀತಾ ಇರುತ್ತೆ, ಆ ರೀತಿ ಪ್ಲಾನ್ ಮಾಡ್ತಾ ಹೋಗ್ಬೋದು. ಅದೇ ರೀತಿಗೆ ನ್ಯಾಚುರಲ್ ಗ್ಯಾಸಲ್ಲೂ ಕೂಡ ಒಂದು ಅದೇ ಥರ ಪ್ಯಾಟರ್ನ್ ನೋಡಲಿಕ್ಕೆ ಸಿಗುತ್ತೆ. ಸ್ವಲ್ಪ ಹಿಂದಕ್ಕೆ ಹೋಗ್ಬೇಕಷ್ಟೇ ನೋಡೋಕ್ಕೆ. ಸೊ ನೋಡಿ 240 ಇಲ್ಲಿ ಕೂಡ ಆಫ್ಟರ್ ಲಾಂಗ್ ಟೈಮ್ ನ್ಯಾಚುರಲ್ ಗ್ಯಾಸು ಇಲ್ಲಿ ಒಂದು ಮೂಮೆಂಟ್ ಮಾಡಿಬಿಟ್ಟು ಈ ಥರ ಒಂದು ಈ ಪ್ಯಾಟರ್ನ ಬ್ರೇಕ್ ಮಾಡಿ ಮೇಲ್ಗಡೆ ಹೋಗಿದೆ ಅಂತ ಮಾತಾಡ್ತಾ ಇದ್ವಿ. ಈಗ ವಾಪಸ್ ತಿರ್ಗಾ ಬಂದು ಹೆಚ್ಚು ಕಮ್ಮಿ ಅದೇ ಲೆವೆಲ್ನ ಬಂದು ಟೆಸ್ಟ್ ಮಾಡ್ತಾ ಇದೆ. ಇಲ್ಲೆಲ್ಲ ಇರುವಂಥ ರೆಫರೆನ್ಸ್ ಲೆವೆಲ್ ಅಲ್ವಾ. ಸೊ ಈ ಲೆವೆಲ್ನೇ ಬಂದು ಟೆಸ್ಟ್ ಮಾಡ್ತಾ ಇರೋದ್ರಿಂದ ಬೌನ್ಸ್ ತೊಗೊಳೋದಾದ್ರೆ ಇಲ್ಲಿ ತೊಗೋಬೇಕು ಮಾರ್ಕೆಟು. ಯಾಕೆಂದರೆ ಇದು ಕೂಡ ಸತತವಾಗಿ ಬೀಳ್ತಾ ಬಂದಿದೆ. ಇಲ್ಲ ಅಂದರೆ ಏನಾಗ್ತಾ ಹೋಗುತ್ತೆ, ಇದು ವೀಕ್ ಆಗ್ತಾ ಹೋಗುತ್ತೆ. ಸೊ ಈ ಥರ ರಿಸ್ಕ್ ಟು ರಿವಾರ್ಡ್ ಕೂತ್ಕೊಂಡಾಗ ಯಾರಾದರೂ ಅಲ್ಲಿ ಟ್ರೇಡ್ ಮಾಡ್ತೀರಾ, ಎಗೇನ್ಸ್ಟ್ ದ ಟೈಡ್ ಅಂತ ಅಂದ್ರೂ ಅಲೆಗೆ ವಿರುದ್ಧವಾಗಿ ಟ್ರೇಡ್ ಮಾಡೋದು ಇದು ಕಾಂಟ್ರೇರಿಯನ್ ಟ್ರೇಡ್ ಅಂತ ಕರಿತೀವಿ. ಯಾಕೆ? ಟ್ರೆಂಡ್ ಹೆಂಗಿದೆ? ಟ್ರೆಂಡ್ ವೀಕ್ ಇದೆ, ಒಂದು ಲೋಯರ್ ಹೈ ಲೋವರ್ ಲೋ ಮಾಡ್ತಾ ಇದೆ. ಈಗ ನಾನು ತೊಗೊಳೋದ ಹೌದಾ, ಹೆಂಗೆ ಸಾರ್ ಆ ಥರ ಅಂತ ಅನ್ನೋದಾದರೆ ಸ್ವಲ್ಪ ಈ ಥರದ ರಿಸ್ಕ್ಗಳನ್ನು ತೊಗೋಬೇಕಾಗುತ್ತೆ. ಯಾವಾಗ ಒಂದು ಒಳ್ಳೆ ಲೆವೆಲ್ಗಳು ಅಂತಿದ್ದಾಗ ಹೇಗೆ ತೊಗೋಬೇಕು ಅಂತ ಹೇಳ್ತಾ ಇಲ್ಲ, ಅನಲೈಸ್ ಮಾಡಿ ನೋಡಿ, ಟ್ರ್ಯಾಕ್ ಮಾಡಿ, ವರ್ಚುವಲ್ ಟ್ರೇಡ್ ಮಾಡಿ. ಈ ಥರ ತೊಗೊಂಡಿದ್ರೆ ವರ್ಕೌಟ್ ಆಗ್ತಿತ್ತಾ, ಈ ಥರ ನಾನು ಪ್ಯಾಟರ್ನ್ಗಳನ್ನು ಬೇರೆ ಇದರಲ್ಲಿ ಅಬ್ಸರ್ವ್ ಮಾಡಿದ್ರೆ ಆ ಥರ ಇಂಪ್ಲಿಮೆಂಟ್ ಮಾಡ್ಬೋದಾ, ಅದು ನಮಗೆ ಅಲ್ಲೇ ಉತ್ತರಗಳು ಸಿಗ್ತಾ ಹೋಗುತ್ತೆ. ಇನ್ನೊಂದು ವಾರ 2 ವಾರದಲ್ಲಿ ನಮಗೆ ಉತ್ತರಗಳು ಸಿಗ್ತಾ ಹೋಗುತ್ತೆ. ಸಿಲ್ವರು ತಿರ್ಗಾ 1,10,000 ಲೆವೆಲಲ್ಲಿ ಬೌನ್ಸ್ ಆಗೋ ಥರ ಕಾಣಿಸ್ತಾ ಇದೆ. ಗೋಲ್ಡು ಕೂಡ ಬೌನ್ಸ್ ಆಯಿತು, 5-6 ದಿನದಿಂದ ಬಿದ್ದಿತ್ತು ಗೋಲ್ಡು, ಇವತ್ತು ಬೌನ್ಸ್ ಆಗಿದೆ. ಅದೇ ರೀತಿ ಕಾಪರ್ ನೋಡಿ ನೆನ್ನೆ ಹಾಕಿದ ಲೆವೆಲ್ ಏನು ಚೇಂಜ್ ಮಾಡಿಲ್ಲ, 2 ಲೈನ್ ಹಾಕ್ಬಿಟ್ಟು ಹೋಗಿದ್ದೆ ನೆನ್ನೆ. ಇದು ರೆಫರೆನ್ಸಲ್ಲಿ ಹೋಗ್ತಾ ಹೋಗ್ಬೋದು ಅಂತ ಅಲ್ಲಿ ಬಂತು, ಅಲ್ಲೇ ಹ್ಯಾಮರ್ ಮಾಡ್ತು. ಇಂಟ್ರಾಡೇನಲ್ಲಿ ನೆನ್ನೆ ಒಂದು
ತಂದು ಯಾವುದು ಕಾಪರ್ ಪೊಸಿಷನ್ ಇತ್ತು, ಎಕ್ಸಿಟು ಕೂಡ ಮಾಡಿಕೊಂಡೆ ಒಳ್ಳೆ ಲೆವೆಲಿಗೆ. ಬಟ್ 870 ಆಸ್ಪಾಸ್ನಲ್ಲಿ ನಾನು ಎಕ್ಸಿಟ್ ಮಾಡಿಕೊಂಡೆ. ಬಟ್ ಇನ್ನೂ ಕೆಳಗಡೆ 868 ತನಕ ಹೋಗಿತ್ತು, 67 ತನಕ. ಎಕ್ಸಾಕ್ಟ್ ಬಾಟಮ್ನ ಎಕ್ಸಾಕ್ಟ್ ಟಾಪ್ನ ಯಾರೂ ಹಿಡಿಯೋಕ್ಕಾಗಲ್ಲ. ಬಟ್ ಕಾಪರು ಚಾನಲ್ ರೆಫರೆನ್ಸ್ ತೊಗೊತಾ ಇರೋದನ್ನ ಪ್ರೂವ್ ಮಾಡಿದೆ. ಈಗೇನಾಗಿದೆ, ಚಾನಲ್ ರೆಫರೆನ್ಸಲ್ಲಿ ಹೋಗ್ತಾ ಇದೆ. ಹೊಸ ಲೋನ ಮಾಡಲಿಲ್ಲ. ಈಗ ಹೊಸ ಲೋ ಇಲ್ಲಿ ಒಂದು ಲೋ ಇದೆ, ಲೋರ್ ಲೋ, ಇನ್ನೂ ಒಂದು ಲೋ ಮಾಡುತ್ತಾ ಅಂತ ಮಾತಾಡ್ಕೊಂಡಿದ್ವಿ, ಆದರೆ ಆಗಿಲ್ಲ. ಸೊ ಹೊಸ ಲೋನ ಮಾಡಿಲ್ಲ, ಚಾನಲಲ್ಲಿ ಹೋಗ್ತಾ ಇದೆ. ಸೊ ಎಲ್ಲಿ ತನಕ ಚಾನಲ್ ರೆಫರೆನ್ಸ್ ಇರುತ್ತೋ ಅಲ್ಲಿ ತನಕ ಇರಿ. ಚಾನಲ್ ಮತ್ತೆ ಬಿಟ್ಟು ಕೆಳಗಡೆ ಬರ್ತೀರಿ ಅಂದರೆ ಮತ್ತೆ ನೆಗೆಟಿವ್ ಪೊಸಿಷನ್ಗಳನ್ನು ಪ್ಲಾನ್ ಮಾಡ್ತಾ ಹೋಗ್ಬೋದು. ಈ ರೀತಿಯಾಗಿ ನೋಡ್ತಾ ಹೋಗ್ಬೋದು. USD INR 87 ರೂಪಾಯಿಗೆ ಬಂದಿದೆ. ರುಪಿ ಸ್ಟ್ರಾಂಗೆಸ್ಟ್ ಅಂದರೆ ಇದು ಉಲ್ಟಾ ತೋರಿಸ್ತಿರುತ್ತಲ್ವ, ಅಂದರೆ ಇದು ಬಿದ್ದಿದೆ ಅಂತಂದರೆ ರುಪಿ ಸ್ಟ್ರಾಂಗ್ ಆಗಿದೆ ಅಂತ. ರುಪಿ ಸ್ಟ್ರಾಂಗ್ ಆಗಿರೋದು ಆಲ್ಮೋಸ್ಟ್ ಎಷ್ಟೋ ಲಾಂಗ್ ಟೈಮ್ ಈ ಥರ ಆಗಿದೆ ಅಂತ ಸುದ್ದಿ ಬಂದಿತ್ತು. ಜೊತೆಗೆ ಚೈನಾ ಇವಾಗ ನೆನ್ನೆ ಐ ಥಿಂಕ್ ಕಮೆಂಟ್ ಕೂಡ ಮಾಡಿದರು. ಸೊ ಆಟೋ ಸೆಕ್ಟರ್ಗಳೆಲ್ಲ ಮೊನ್ನೆ ಪಾಸಿಟಿವ್ ಆಗಿದ್ದು, GST 28% ಕಮ್ಮಿ ಮಾಡ್ತಾರೆ ಈ ಥರ ಅಂತ. ನಿನ್ನೆ ಯಾಕೆ ಅಂತಂದರೆ ಚೈನಾ ಇವಾಗ ರೇರ್ ಅರ್ತ್ ಮೆಟೀರಿಯಲ್ಸ್ ಏನು ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಬೇಕಿತ್ತು ಅದನ್ನು, ಜೊತೆಗೆ ಫರ್ಟಿಲೈಸರ್ಸ್ಗಳನ್ನು ಇದನ್ನೆಲ್ಲ ನಾವು ಕೊಡ್ತೀವಿ, ಫ್ಲೈಟನ್ನು ಓಡಾಡೋಣ, ನಿಮ್ಮ ದೇಶಕ್ಕೆ ಆರಾಮಾಗಿರೋಣ ಈ ಥರ ಅಂತೆಲ್ಲ ಹೇಳ್ತಾ ಇದ್ದಾರೆ ಅಂತ ಸುದ್ದಿ ಬಂದಿತ್ತು. ಜೊತೆಗೆ ಮನಿ ರಿಲೇಟೆಡ್ ಗೇಮ್ಸ್ ಇರುತ್ತಲ್ಲ, ಈ ಆನ್ಲೈನ್ ಗೇಮ್ಸಲ್ಲಿ ಎಲ್ಲಿ ದುಡ್ಡು ಇನ್ವಾಲ್ವ್ ಆಗಿರುತ್ತೋ ಅಂಥದಕ್ಕೆಲ್ಲ ಇವಾಗ ಕಡಿವಾಣ ಹಾಕೋಕ್ಕೆ ಗೌರ್ಮೆಂಟು ಒಂದು ಮಾತಾಡ್ತಾರಂತೆ ಪಾರ್ಲಿಮೆಂಟಲ್ಲಿ. ಯಾಕೆಂತಂದರೆ ಅದರಿಂದ ರೆವಿನ್ಯೂನು ಬರ್ತಾ ಇಲ್ಲ, GSTನೂ ಬರ್ತಾ ಇಲ್ಲ ನಮಗೆ. ಸೊ ಇಷ್ಟೊಂದು ಇದಿದೆ ಅಂತ. ಬಟ್ ಅದರ್ ಹ್ಯಾಂಡ್ ಎಷ್ಟೋ ಜನ ಎಂಪ್ಲಾಯೀಸ್ ಇದ್ದಾರೆ, FDI ಇನ್ವೆಸ್ಟ್ಮೆಂಟ್ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ, ಸಾವಿರಾರು ಕೋಟಿ ರೂಪಾಯಿ ಬಿಸ್ನೆಸ್ ಗೇಮಿಂಗ್ ಅನ್ನೋದು, ಅದು ಕೂಡ ಚರ್ಚೆ ಬರ್ತಾ ಇದೆ. ಬಟ್ ಅದಕ್ಕೆ ಒಂದು ಸೂಕ್ತವಾಗಿ ನಿರ್ಣಯನ ತಗೊತಾ ಹೋಗ್ಬೋದು. ಜೊತೆಗೆ ಬಿರ್ಲಾ ಗ್ರೂಪು ಸಿಮೆಂಟ್ ಇದೆ, ಅವರೆಲ್ಲದೂ ಇದೆ, ನಿಮ್ಗೆ ಗೊತ್ತಿದೆ. ಸೊ ಅವರು ಈಗ ಗೌರ್ಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಇನ್ಫ್ರಾಸ್ಟ್ರಕ್ಚರ್ಗೆ ಉತ್ತೇಜನ ಕೊಡ್ತಾ ಇರೋದು, ಮುಂದಿನ ದಿನಗಳಲ್ಲಿ ಸಿಮೆಂಟಿಗೆ ಜಾಸ್ತಿ ಡಿಮ್ಯಾಂಡ್ ಬರ್ಬೋದು ಅಂತ ಒಂದು ಪಾಸಿಟಿವ್ ಔಟ್ಲುಕ್ಕನ್ನು ವ್ಯಕ್ತಪಡಿಸಿದ್ದಾರೆ. ChatGPT ಗೊತ್ತಿದೆ ಅವರಿಗೆ, ಇಲ್ಲಿ ಈಗ ಪರ್ಪ್ಲೆಕ್ಸಿಟಿ ಫ್ರೀಯಾಗಿ ಕೊಟ್ಟರು. ಇದೆಲ್ಲ ChatGPT ಸುಮಾರು ಜನ ಸೆಕೆಂಡ್ ಲಾರ್ಜೆಸ್ಟ್ ಯೂಸರ್ಸ್ ನಾವೇ ಅಂತೆ ಇಡೀ ವರ್ಲ್ಡಲ್ಲಿ ChatGPT ಯೂಸ್ ಮಾಡ್ತಾ ಇರೋದು. ಸೊ 1999 ರೂಪಾಯಿ ಇತ್ತು ChatGPT ಪ್ಲಸ್ ಪ್ಲಾನ್ ಅಂತ. ಇನ್ನೊಂದು ChatGPT Pro ಅಂತಿದೆ, ಅದು 19,000 ಏನೋ ಇದೆ ಬಿಡಿ ತಿಂಗಳಿಗೆ. ಅದು ಡೀಪ್ ರಿಸರ್ಚು ಈ ಥರ ಮಾಡೋರಿಗೆ ಮಾತ್ರ ಅನುಕೂಲ ಆಗ್ತಾ ಹೋಗುತ್ತೆ. ನಾರ್ಮಲ್ ಯೂಸರ್ಸ್ಗಳಿಗೆ 2,000 ರೂಪಾಯಿ ಕೊಟ್ಟು ಎಷ್ಟು ಜನ ತೊಗೊಳ್ತಾರೆ ಪ್ರೀಮಿಯಂ ಸಬ್ಸ್ಕ್ರಿಪ್ಷನ್ ತೊಗೊಳಕ್ಕೆ ಆಗೋದಿಲ್ಲ. ಸೊ ಅದಕ್ಕೆ ಏನು ಮಾಡಿದ್ದಾರೆ, ಈಗ 399 ರೂಪಾಯಿಗೆ ಒಂದು ChatGPT Go ಅಂತ ಹೇಳ್ಬಿಟ್ಟು ಒಂದು ಹೊಸ ಮಾಡೆಲ್ನ ಕೊಡ್ತಾರಂತೆ. ಈಗೇನು ChatGPTದು OpenAI 5 ಬಂತಲ್ಲ, ಅದು ಕೂಡ ಅದರಲ್ಲಿ ಇನ್ಬಿಲ್ಟ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಅದೇನಾಗುತ್ತೆ ಅಂತ. ಜೊತೆಗೆ ಈ ಟೋಲಿಂದು ಮರ್ತೋಗಿತ್ತು, ಆ್ಯನ್ಯುವಲ್ ಪಾಸ್ ನಾನು ತೊಗೊಂಡೆ. ಅದನ್ನ ಒಂದು ಟೋಲ್ ಪಾಸ್ ಆದ್ರೂ ನಮಗೆ 1 ಟ್ರಿಪ್ ಅಂತ ಕನ್ಸಿಡರ್ ಮಾಡ್ತಾರೆ. ಒಟ್ಟು 200 ಟ್ರಿಪ್ ಸಿಗುತ್ತೆ. ಅಂದರೆ ಉದಾಹರಣೆಗೆ ಇಲ್ಲಿಂದ ಬೆಂಗಳೂರಿಂದ ಮೈಸೂರಿಗೆ ಯಾರಾದರೂ ಹೋದ್ರಿ ಅಂದರೆ 2 ಟೋಲ್ ಇದೆ. ಸೊ ಹೋಗ್ತಾ 2 ಅಂತ ಖರ್ಚಾಗುತ್ತೆ, ಬರ್ತಾ 2 ಅಂತ 4 ಏನು ಆ್ಯನ್ಯುವಲ್ ಪಾಸಲ್ಲಿ 4 ಟ್ರಿಪ್ಪು ಕನ್ಸಿಡರ್ ಆದಂಗೆ ಲೆಕ್ಕ. ಸೊ ಅದು 3,000 ರೂಪಾಯಿ ಇತ್ತಲ್ವ. 5 ಲಕ್ಷ ಜನಕ್ಕಿಂತಲೂ ಜಾಸ್ತಿ ಜನ 4 ದಿನದಲ್ಲಿ ಖರೀದಿ ಮಾಡಿದ್ದಾರೆ. 5 ಲಕ್ಷ ಇಂಟು 3,000 ರೂಪಾಯಿ ಎಷ್ಟಾಯಿತು, 150 ಕೋಟಿಗಿಂತಲೂ ಜಾಸ್ತಿ ರೆವೆನ್ಯೂ ಗೌರ್ಮೆಂಟಿಗೆ ಕೇವಲ 4 ದಿನಗಳಲ್ಲಿ. ಸೊ ಪಾಸಿಟಿವ್ ರೆಸ್ಪಾನ್ಸ್ ಬಂದಿದೆ. ಅದಕ್ಕೆ ನ್ಯಾಷನಲ್ ಹೈವೇ, ನ್ಯಾಷನಲ್ ಎಕ್ಸ್ಪ್ರೆಸ್ ವೇಗಳಲ್ಲಿ ಮಾತ್ರ ಇರುತ್ತೆ. ಪಾರ್ಕಿಂಗಿಗೆ ಕೆಲವು ಕಡೆ ಫಾಸ್ಟ್ಯಾಗ್ ಬಂದಿದೆ, ಅಲ್ಲಿ ಅಪ್ಲಿಕೇಬಲ್ ಆಗಲ್ಲ. ಸ್ಟೇಟ್ ಹೈವೇಗಳಲ್ಲಿ ಅಪ್ಲಿಕೇಬಲ್ ಆಗೋದಿಲ್ಲ. ಮ್ಯಾರಿಯಟ್ ಫ್ಲಿಪ್ಕಾರ್ಟು ಒಂದು ಡ್ಯೂಯಲ್ ಲಾಯಲ್ಟಿ ಪ್ಲಾನ್ ಅಂತ ಹೇಳ್ಬಿಟ್ಟು ಅವರೇನೋ ಒಂದು ಹೊಸದು ಬಿಸ್ನೆಸ್ನ ತೊಗೊಂಡು ಬರ್ತಾ ಇದ್ದಾರೆ ಅಂತ ಕೇಳ್ಪಟ್ಟೆ. ಜೊತೆಗೆ ಇದು ಇಂಪಾರ್ಟೆಂಟ್ ನ್ಯೂಸು, ಈಗ ಏನು ರಿಲಯನ್ಸು ಮತ್ತು ಭಾರತಿ ಏರ್ಟೆಲ್ಲು ಇವರೆಲ್ಲ ಏನು ಮಾಡ್ತಾ ಇದ್ದಾರೆ, ಈಗ ಇನ್ಕ್ರೀಸ್ ಮಾಡ್ತಾ ಇದ್ದಾರೆ. 1 GB ಪರ್ ಡೇ ಅಂತ ಪ್ಯಾಕೇಜ್ ಇತ್ತಲ್ಲ, ಅದನ್ನ ತೆಗೆದೇ ಬಿಟ್ಟಿದ್ದಾರೆ. ಜಿಯೋ ಅಂತ ಆ್ಯಪಿಂದ ತೆಗೆದು ಬಿಟ್ಟಿದ್ದಾರೆ. ಇವಾಗ 1 GB ಪರ್ ಡೇ 28 ದಿನಕ್ಕೆ ದಿನಕ್ಕೆ 1 GB ಅನ್ನೋ ಪ್ಲ್ಯಾನು ಎಷ್ಟು 249 ರೂಪಾಯಿಗೆ ನಡೀತಾ ಇತ್ತಂತೆ. ಏರ್ಟೆಲಲ್ಲೂ ಕೂಡ ಅದೇ ರೀತಿ ಇತ್ತು. ಈಗ ಅದನ್ನ ಜಿಯೋದವರು ಆ ಪ್ಲ್ಯಾನ್ನ ತೆಗೆದುಬಿಟ್ಟು ಕಸ್ಟಮರ್ಸ್ ಎಲ್ಲ ಹೆಂಗಿದ್ರು 1 GB ಸಾಕಾಗ್ತಾ ಇಲ್ಲ ಎಲ್ಲರೂ ಮಿನಿಮಮ್ 1.5 GB ಯೂಸ್ ಮಾಡ್ತಾರೆ ದಿನಕ್ಕೆ. ಸೊ ಏನಕ್ಕೆ 1 GB ಪ್ಲ್ಯಾನ್ ಅಂತ 1 GB ಪ್ಲ್ಯಾನ್ನ ತೆಗೆದು ಬಿಟ್ಟಿದ್ದಾರೆ. 1.5 GB ಪರ್ ಡೇ ಇವಾಗ ಮಿನಿಮಮ್ ಇರೋವಂಥದ್ದು. ಅದಕ್ಕೆ 299 ರೂಪಾಯಿನ ಭರಿಸಬೇಕಾಗುತ್ತೆ ಒಂದು ತಿಂಗಳಿಗೆ, ಯಾರಾದರೂ 28 ಡೇಸ್ ಡೇಟಾ ಪ್ಯಾಕ್ ತೊಗೊಂಡ್ರೆ. ಏರ್ಟೆಲ್ ಅವರು 279 ರೂಪಾಯಿ, ಒಂದು 20 ರೂಪಾಯಿ ಕಮ್ಮಿ ಮಾಡ್ತಾರಂತೆ. ನೋಡಿ, ಬಂದಾಗ ಫ್ರೀ ಬಂದ ಮೇಲೆ ನೋಡಿ, ಇವಾಗ ಕಸ್ಟಮರ್ ಸಿಕ್ಕಿದ ಮೇಲೆ ಇದು ಆ್ಯಕ್ಚುಲಿ ಟ್ರೈ ಜೊತೆ ಒಪ್ಪಂದನೇ ಆಗಿದೆ. ನೆಕ್ಸ್ಟ್ 10 ವರ್ಷ ಎವ್ರಿ ವರ್ಷ ಅವರು 10ರಿಂದ 14% ಏನೋ ಇನ್ಕ್ರಿಮೆಂಟ್ ಮಾಡ್ತಾ ಹೋಗ್ಬೋದು ಬೆಲೆಗಳನ್ನು. ಸೊ ಆಶ್ಚರ್ಯ ಏನೂ ಇಲ್ಲ. ಇನ್ನು ಸ್ವಲ್ಪ ದಿನದಲ್ಲಿ ಮೇನ್ 899 ರೂಪಾಯಿ ಎಲ್ಲ ಏನೋ ಮಾಡಿದ್ರಲ್ಲ ಇವಾಗ ಪ್ಲ್ಯಾನ್, ಅದು ಕೂಡ ಬೆಲೆ ಜಾಸ್ತಿ ಆಗ್ತಾ ಹೋಗ್ಬೋದು. ಯಾವುದೇ ರೀತಿ ಅಂತ ಆಶ್ಚರ್ಯ ಇಲ್ಲ, ನೋಡ್ತಾ ಇರಬೇಕಾದ್ರೆ. ಅದೇ ರೀತಿಯಾಗಿ ಈ ರಿಲಯನ್ಸ್ ಇನ್ಫ್ರಾ ಕಂಪನಿ ಈಗ ನ್ಯಾಷನಲ್ ಹೈವೇ ಪ್ರಾಜೆಕ್ಟಿಂದ 4,000 ಕೋಟಿ ಸೋಲಾರ್ ಬ್ಯಾಟರಿ ಪ್ರಾಜೆಕ್ಟ್ ಸಿಕ್ಕಿದೆ ಅಂತ ಬಂದಿತ್ತು. ಸೊ ಅದು ಉತ್ತೇಜನ ಕೊಡ್ತಾ ಹೋಗ್ಬೋದು. ಜೊತೆಗೆ ಈಗ IT ಸರ್ವಿಸಸ್ಸು ಸ್ಟ್ರಗಲ್ ಆಗ್ತಾ ಇದೆ ಅಲ್ವಾ ಇವಾಗ, ಎಸ್ಪೆಷಲಿ ಮಿಡ್ ಕ್ಯಾಪ್ IT, ಲಾರ್ಜ್ ಕ್ಯಾಪ್ IT ಇದೆಲ್ಲ. ಅದರಲ್ಲಿ ಕೋಫೋರ್ಜ್ ಇವಾಗ ಮೆಗಾ ಪ್ಲೇಯರ್ ಆಗಿ ಹೊರಹೊಮ್ಮಿದೆ. IT ಏನೋ ಒಂದು ಮಿಡ್ ಟೈರ್ IT ಸರ್ವಿಸಸಲ್ಲಿ ಅದು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅಂತ ಬಂದಿತ್ತು. ಜೊತೆಗೆ
ಇಂಡಿಯಾದು ಆಯಿಲ್ ರಿಫಾರ್ಮ್ ಬಗ್ಗೆ ಚರ್ಚೆಗಳು ನಡೀತಾ ಇದೆ. ಸದ್ಯದಲ್ಲೇ ಅದಕ್ಕೆ ಒಂದು ಬರ್ತಾರೆ ಅಂತ ಯಾರು ONGC ಇದ್ರದ್ದೆಲ್ಲ ಟ್ರ್ಯಾಕ್ ಮಾಡ್ತಿದ್ದೀನಿ ಅಂತ ಕೇಳಿದ್ರಲ್ಲ, ಈಗ US ಇಂದು ನಡೀತಾ ಇದೆ ಟ್ಯಾರಿಫ್ ಇಂದು. ಈಗ EU ಸಪ್ಲೈಯಿಂದ ಏನು ತೊಗೋಬೇಕು, ಯಾಕಂದರೆ ಎಲ್ಲ ಸೂಯಸ್ ಕೆನಾಲಿಂದ ದಾಟ್ ಬರಬೇಕು. ಸೊ ರಷ್ಯಾದಿಂದ ತೊಗೊಳಕ್ಕೆ ಅವರಿಗೂ ಸ್ಯಾಂಕ್ಷನ್ ಹಂಗೆ ಹಿಂಗೆ ಅಂತೆಲ್ಲ ಹೇಳಿದರು ಟ್ರಂಪ್ ಅವರು. ಸೊ ಅದೆಲ್ಲ ಏನಾಗುತ್ತೆ ಅನ್ನೋದು ಒಂದು ಸುಖಾಂತ್ಯಕ್ಕೆ ಬರ್ಬೋದು ಅಂತ ಒಂದು ಎದುರು ನೋಡ್ತಾ ಇದ್ದಾರಂತೆ. ನೋಡೋಣ. ಜೊತೆಗೆ ಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ಸು ಕೂಡ ಇವಾಗ ಏನಿದೆಯೋ 18% ಏನೋ GST ಇದೆಯಲ್ಲ ಅದನ್ನ ಕಮ್ಮಿ ಮಾಡ್ತಾರೆ ಅಂತ ನೋಡ್ತಾ ಇದ್ದಾರೆ ಅಂತ. ಅದೇನಾದ್ರು ಆಯಿತು ಅಂದರೆ ಮೊಬೈಲ್ ಬೆಲೆಗಳು ಕಮ್ಮಿ ಆಗ್ಬೋದು. ಸೊ ಯಾರಾದರೂ ಏನಾದ್ರು ಮೊಬೈಲ್ ತಗೋಬೇಕು, ಕಾರ್ ತಗೋಬೇಕು, ಈ ಥರ ಎಲ್ಲ ಇದ್ರೆ ಅಂದರೆ ಸ್ವಲ್ಪ ದೀಪಾವಳಿ ತನಕ ಕಾಯಿರಿ. ಏನೋ ದೀಪಾವಳಿಲಿ ಆಫರ್ ಅಂತ ಹೇಳಿದಾರಲ್ಲ, ಧಮಾಕ ಕೊಡ್ತೀವಿ ಅಂತ. ನೋಡೋಣ ಏನಾದ್ರು ಬರುತ್ತಾ ಏನು ಕತೆ ಅಂತ. ರ್ಯಾಮ್ಕೋ ಸಿಮೆಂಟ್ಸು 16,000 ಕೋಟಿ ರೆವೆನ್ಯೂ ದಾಟಿದೆ 5 ವರ್ಷದಲ್ಲಿ ಅಂತ ಬಂದಿತ್ತು. ಆಕಾಶ ಏರ್ಲೈನು ಅಂತ ಏನು ಪ್ರಾಫಿಟ್ ಮಾಡ್ತಾ ಇಲ್ಲ, ಅವರು ಕೂಡ ಫಂಡ್ ರೈಸ್ ಮಾಡಿದ್ದಾರೆ. ಯಾಕಂದರೆ ಜುಂಜುನ್ವಾಲಾದವರಿಂದ ಇನ್ವೆಸ್ಟ್ಮೆಂಟ್ ಎಲ್ಲ ಸಿಕ್ಕಿತ್ತಲ್ವ ಅವಾಗ. ಈಗ ಅಜಿಮ್ ಪ್ರೇಮ್ಜಿ ಯಾರು ವಿಪ್ರೋದವರು, ಅವರು ಕೂಡ ಇನ್ವೆಸ್ಟ್ ಮಾಡಲಿಕ್ಕೆ ಮುಂದಾಗಿದ್ದಾರಂತೆ. ಸೊ ಇದಿಷ್ಟು ನನಗೆ ಸಿಕ್ಕಂಥ ಮೇನ್ ನ್ಯೂಸ್ಗಳು. ಇನ್ನೇನಾದರೂ ಇತ್ತು ಅಂತಂದರೆ ದಯವಿಟ್ಟು ಕಮೆಂಟ್ ಮಾಡಿ. ಜೊತೆಗೆ ಇವತ್ತು ಕೂಡ FIಗಳು ಬೈ ಮಾಡಿದ್ರೆ ಸೆಲ್ ಮಾಡಿದ್ರೆ ಇನ್ನೂ ಬಂದಿರಲ್ಲ ಅನ್ಸುತ್ತದೆ. ಡೇಟಾ ಬಂದಿದ್ದರೆ ನೋಡ್ಬೋದಾಗಿತ್ತು, ಮೋಸ್ಟ್ಲಿ ಬಂದಿರಲ್ಲ ಅದು. ಸೊ ನಿನ್ನೆ ಏನು ಮಾಡಿದರು, ನಿನ್ನೆ FIಗಳು ಸೆಲ್ಲೇ ಮಾಡಿದ್ದಾರೆ ಮಾರ್ಜಿನಲ್ಲಿ. ಇವತ್ತು ಕೂಡ ಮಾರ್ಜಿನಲ್ಲಿ ಸೆಲ್ಲೇ ಮಾಡಿರ್ಬೋದು FIಗಳು. ಸೊ ನೋಡ್ತಾ ಹೋಗೋಣಂತೆ. ಸೊ ಸ್ವಲ್ಪ ಕಮ್ಮಿ ಸೆಲ್ ಮಾಡ್ತಾ ಇದ್ದಾರೆ, ಕಮ್ಮಿ ಬೈ ಮಾಡ್ತಾ ಇದ್ದಾರೆ, ಅದೊಂದು ಒಳ್ಳೆ ನ್ಯೂಸು. ಮತ್ತೊಂದು ಚಾರ್ಟ್ನೊಂದಿಗೆ ಭೇಟಿ ಆಗ್ತೀನಿ. ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಟರ್ಮ್ ಇನ್ಶೂರೆನ್ಸ್ ಇನ್ನೂ ಯಾರಾದರೂ ಮಾಡಿಸಿಲ್ಲ ಅಂದರೆ ಪ್ರತಿ ವಿಡಿಯೋದ ಪಿನ್ ಕಮೆಂಟಲ್ಲಿ ಟರ್ಮ್ ಇನ್ಶೂರೆನ್ಸ್ ಫಾರ್ಮ್ನ ಕೊಟ್ಟಿರ್ತೀನಿ. ಆ ಫಾರ್ಮ್ನ ಫಿಲಪ್ ಮಾಡಿದ್ರೆ ಬಜಾಜ್ ಸಿಬ್ಬಂದಿ ನೇರವಾಗಿ ನಿಮಗೆ ಕಾಂಟ್ಯಾಕ್ಟ್ ಮಾಡಿ ಟರ್ಮ್ ಇನ್ಶೂರೆನ್ಸ್ ಓಪನ್ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಮಾಡ್ತಾ ಹೋಗ್ತಾರೆ. ಜೊತೆಗೆ 2025 ನಮ್ಮ ಚಾನಲ್ ಮಿಷನ್ ಎಮರ್ಜೆನ್ಸಿ ಫಂಡನ್ನು ಬಿಲ್ಡ್ ಮಾಡೋದು. ಪ್ರತಿ ತಿಂಗಳಿಗೆ ಎಷ್ಟಾಗುತ್ತೋ ಅಷ್ಟು ದುಡ್ಡನ್ನು ಎಮರ್ಜೆನ್ಸಿ ಫಂಡ್ ಅಂತ ತೆಗೆದಿಡ್ತಾ ಬನ್ನಿ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಆಗೋಣ. ಎಲ್ಲರಿಗೂ ನಮಸ್ಕಾರ.